ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು. ಕೆಲವು ಜನ ನನ್ನೊಂದಿಗೆ ಮಾತನಾಡಿ ಕೆಲವು ವಿಚಾರಗಳನ್ನು ನನ್ನೊಂದಿಗೆ ಮಂಡಿಸಿದರು. ನೀವು ಯಾವುದೇ ರಾಜಕೀಯದ ಪಕ್ಷದ ಭಾಗವಾಗಿರಲಿಕ್ಕೆ ನಮಗೆ ಯಾಕೋ ಮುಜುಗರ ಆಗ್ತಿದೆ ಅಂತ ಮತ್ತೆ ಒಬ್ಬರು ಹೇಳಿದ್ರೆ, ಇನ್ನೊಬ್ರು ಸರ್ ನೀವು ಆಲ್ರೆಡಿ ಒಂದು ಪಕ್ಷದಕ್ಕೆ ಬಾಲಂಗುಸಿ ಆಗಿದ್ರಿ ಅಂತ ಇನ್ನು ಕೆಲವರು ಆರೋಪ ಮಾಡಿದರು. ಮತ್ತು ಇನ್ನು ಕೆಲವರು ಹೇಳಿದ್ರು, ಸರ್ ನೀವು ಕೇವಲ ಧಾರ್ಮಿಕ ವಿಚಾರಗಳನ್ನ ಮಾತು ಹೇಳ್ರಿ, ರಾಜಕೀಯ ವಿಚಾರಗಳನ್ನ ಹೇಳಲೇಬೇಡ್ರಿ ಅಂತ ಹೇಳಿದ್ರು. ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ರಾಜಕೀಯ ವಿಚಾರ ಯಾಕೆ ಬೇಡ ಅಂತಾರೆ ಇವರು? ಅವರ ಅಭಿಪ್ರಾಯ ಏನು ಅಂತ ಅವರಿಂದ ಅಭಿಪ್ರಾಯ ಕೇಳಿದ ಮೇಲೆ ನನ್ನ ವಿಚಾರಗಳನ್ನು ನಾನು ಮಂಡಿಸಲೇಬೇಕಂತ ನಾನು ಭಾವಿಸಿದ್ದೇನೆ. ಯಾರಿಗೆ ನಿಜವಾದ ಧಾರ್ಮಿಕ ನಂಬಿಕೆಗಳಿರ್ತವೋ, ನಿಜವಾದ ಧಾರ್ಮಿಕ ವ್ಯಕ್ತಿ ಆಗಿರ್ತಾನೋ, ಆ ವ್ಯಕ್ತಿಗೆ ತನ್ನದೇ ಆದ ಸ್ಪಷ್ಟವಾದಂಥ ನೇರವಾದಂಥ ಗುರಿ ಇದ್ದೇ ಇರ್ತದೆ. ಹಾಗೆ ನಿಜ ಧಾರ್ಮಿಕನಾದಂಥ ವ್ಯಕ್ತಿ ಯಾವತ್ತೂ ಕೂಡ ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡೋದಿಲ್ಲ. ಆತ ಕೂಡ ಭ್ರಷ್ಟಾಚಾರಿ ಆಗಿರ್ಲಿಕ್ಕೆ ಸಾಧ್ಯವಿಲ್ಲ. ಇವರೆಲ್ಲ ಒಂದು ಮಾತನ್ನು ಮರೀತಾರೆ. ಅಪ್ಪ ಬಸವಣ್ಣವರು ಭಕ್ತಿಯ ಭಂಡಾರಿ, ಅದರಲ್ಲಿ ಎರಡು ಮಾತುಗಳೇ ಇಲ್ಲ. ಅವರು ಇಷ್ಟಲಿಂಗವನ್ನು ಪೂಜಿಸಿದ್ದು, ಅದರಲ್ಲಿ ಮೈ ಮರೆತಿದ್ದು, ಆ ಮೈ ಮರವನ್ನ ಅಲ್ಲಮಪ್ರಭುಗಳೇ ಬಂದು ಎಚ್ಚರಿಸ್ತಾರೆ. ಜಂಗಮವೇ ಮುಂದಿರಲು ಲಿಂಗಾರ್ಚನೆ ಹಂಗೇಕೆ ಅಂತ ನಂದು ಅಲ್ಲಮಪ್ರಭುಗಳ ವಾದ. ಆಮೇಲೆ ಕಟ್ಟ ಕಡೆಯದಾಗಿ ಬಸವಣ್ಣವರು ಕೂಡ ಹೇಳ್ತಾರೆ, ಎರೆದರೆ ನೆನೆಯದು ಮರೆದರೆ ಬಾಡದು, ಉರುಳಿಲ್ಲ ಲಿಂಗಾರ್ಚನೆ, ಜಂಗಮಕ್ಕೆ ಸ್ಥಾವರಕ್ಕೆ ಎರೆದರೆ ಜಂಗಮ ನೆನೆಯಿತು ಅನ್ನೋ ಮಾತನ್ನು ಕೂಡ ಅವರು ಹೇಳ್ತಾರೆ. ಮೇಲಾಗಿ ಅವರು ಕೂಡ ಬಿಜ್ಜಳನ ರಾಜನಲ್ಲಿ ಪ್ರಧಾನಿಯಾಗಿ ಕೆಲಸ ಮಾಡಿದವರು. ಬಸವಣ್ಣವರು ಇಲ್ಲದೆ ಹೋಗಿದ್ರೆ, ಅಥವಾ ಬಸವಣ್ಣವರಿಗೆ ಆ ಅಧಿಕಾರ ಇಲ್ಲದೆ ಹೋಗಿದ್ರೆ, ಬಸವಣ್ಣವರ ಚಿಂತನೆಗಳನ್ನ ಆ ಕಲ್ಯಾಣದ ಅಂಗಳದಲ್ಲಿ ಬಿತ್ತಲಿಕ್ಕೆ, ಬೆಳಿಲಿಕ್ಕೆ, ಸಮೃದ್ಧಿಗೊಳಿಸಲಿಕ್ಕೆ, ಅವೆಲ್ಲವೂ ಎಲ್ಲ ಕಡೆ ಸ್ಪ್ರೆಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾನೆ ಇರಲಿಲ್ಲ. ಯಾರೇನೇ ಹೇಳಿದ್ರು ಕೂಡ ಸ್ಪಷ್ಟವಾದ ರಾಜಕೀಯ ವ್ಯಕ್ತಿಗಳನ್ನು ಬೆಂಬಲಿಸುವುದು, ಅಲ್ಲಿಯ ಹುಳುಕುಗಳ ಬಗ್ಗೆ ನಾವು ಮಾತನಾಡೋದು ಇವತ್ತು ಅನಿವಾರ್ಯ ಅನ್ನುವ ಸ್ಥಿತಿಗೆ ಬಂದು ನಿಂತಿದ್ದೇವೆ. ಇಲ್ಲದೆ ಹೋದರೆ ಈ ದೇಶಕ್ಕೆ ಉಳಿಗಾಲ ಆಗಲಿ ಭವಿಷ್ಯ ಆಗಲಿ ಇಲ್ಲ ಅಂತ ಯಾರಾದರೂ ಖಂಡಿತವಾಗಿ ಹೇಳಬಹುದಾಗಿದೆ. ನಿನ್ನೆ ದಿನ ನೋಡಿ, ಜಂತರ್ ಮಂತರ್ನಲ್ಲಿ ಅಮೆರಿಕದಲ್ಲಿ ವಾಸ ಮಾಡ್ತಕ್ಕಂಥ ಒಬ್ಬ ಯುವಕ, ಆತ ಇವುಗಳಿಂದ ಪುಟ್ಟಿದದ್ದು ಒಬ್ಬ ನ್ಯಾಯಾಧೀಶರ ಮಾತು. ಏನ್ರಿ ಅವರು ನಿರುದ್ಯೋಗಿಗಳು, ಅವನಿಗೆ ಟೈಮ್ ಪಾಸ್ ಮಾಡಲಿಕ್ಕೆ ಏನೋ ಫೇಸ್ಬುಕ್ ನಲ್ಲಿ ಟ್ವಿಟರ್ ನಲ್ಲಿ ಬರ್ಕೊಳ್ತೇವೆ ಜಿರ್ಲಿ ಇದ್ದಂಗೆ ಅಂತ ಅನ್ನೋ ಮಾತನ್ನ ಎತ್ತಿಕೊಂಡು, ಆ ಸೀರಿಯಸ್ ಇರೋ ಮಾತನ್ನ ತಮಾಷೆಗೆ ಎತ್ಕೊಂಡು JCB ಪಕ್ಷವನ್ನ ಕಟ್ತೀನಿ ಅಂತ ಹೊರಟ್ರೆ ಎಷ್ಟು ಸಹಸ್ರಾರು ಜನ ಅದಕ್ಕೆ ಬೆಂಬಲಿತರು. ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಮಾತ್ರ ಬೆಂಬಲಿಗರಾಗಿದ್ರೆ ಅಂತ ಒಂದು ಪ್ರಶ್ನೆ ಇತ್ತು. ಆದ್ರೆ ಆ ಯುವಕರು ನಿನ್ನೆ ಅದನ್ನು ಹುಸಿ ಮಾಡಿದ್ರು. ಇದೆಲ್ಲ ಯಾಕೆ ಹೀಗಾಗ್ತಿದೆ ದೇಶದ ತುಂಬಾ? ಬೇರೆ ಚಳವಳಿಗೆ ನಮ್ಮ ದೇಶದಲ್ಲಿ ಇರತಕ್ಕಂಥದ್ದು ನೋಡಿದ್ರೆ, ಇತ್ತೀಚೆಗೆ ಎಂಥ ರೈತ ಚಳವಳಿಯನ್ನು ಕೇಂದ್ರ ಸರ್ಕಾರ ನಿಂತು ಬಗ್ಗು ಬಡಿತು. ಆ ಚಳವಳಿ ಮುಂದುವರಲಿಕ್ಕೆ ಬಿಡಲೇ ಇಲ್ಲ. ಆದರೆ ನಿನ್ನೆ ಆ ಯುವಕ ಅಮೆರಿಕದಿಂದ ದೆಹಲಿಗೆ ಬಂದು ಇಳಿತಿದ್ದಂತೆ ಆತನಿಗೆ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟರಲ್ಲ ಅಂತ ಆಲೋಚನೆ ಮಾಡಿದಾಗ, ಬಹುಶಃ ಇದಿಷ್ಟೇ ಅಲ್ಲ, ಇದ್ರ ಹಿಂದ್ಗಡೆ ಏನೋ ನಡೀತಾ ಇದೆ. ಯಾವ್ಯಾವ ಹುತ್ತದಲ್ಲಿ ಯಾವ್ಯಾವ ಹಾವುಗಳಿರ್ತಾವ ಗೊತ್ತಿಲ್ಲ. ಆದ್ರೆ ಹಾವುಗಳಿರೋದಂತೂ ಸತ್ಯ. ಹಿಂದೆ ಅದು ಏನೋ ಕೆಲವರು ಹೇಳ್ತಾರೆ, B ಟೀಮ್ ಇರ್ಬೋದು, A ಟೀಮು, C ಟೀಮು, ಇನ್ನೇನು ಹೇಳ್ತಾರೆ. ಅವನ್ನು ಕೂಡ ಅಲ್ಲಗಳ್ಲಿಕ್ಕೆ ಸಾಧ್ಯ ಇಲ್ಲ. ದಿನಗಳಿದಂತಲೇ ಅವುಗಳ ಮುಖಚೇರೆ ಖಂಡಿತವಾಗಿ ಬದಲಾಗ್ತದೆ. ಅದರಲ್ಲಿ ಎರಡು ಮಾತುಗಳೆಲ್ಲ, ಬಣ್ಣ ಬಯಲಾಗಲೇಬೇಕು. ಎಷ್ಟು ದಿನ ಮುಖಕ್ಕೆ ಯಾವುದೋ ಒಂದು ಬಣ್ಣ ಬಳ್ಕೊಂಡಿರ್ಲಿಕ್ಕೆ ಸಾಧ್ಯ ಆಗ್ತದ? ಆದ್ರೆ ಇಷ್ಟು ಮಾತ್ರ, ಇಡೀ ರಾಷ್ಟ್ರದ ತುಂಬ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಒಂದು ಆಕ್ರೋಶ ಯುವಕರಲ್ಲಿ ಮನೆ ಮಾಡಿದೆ. ಅದು ಆಡಳಿತಾತ್ಮಕವಾಗಿರ್ಬೋದು, ಮಾಧ್ಯಮಗಳ ಕುರಿತು ಆಗಿರ್ಬೋದು. ನಿನ್ನ ನೋಡಿ, ಎಲ್ಲ ಗೋಧಿ ಮೀಡಿಯಾ ಗೋ ಬ್ಯಾಕ್ ಅಂತಿದ್ರು. ಎಷ್ಟೋ ಜನ ಮೀಡಿಯಾದ ಜನಗಳು ಬಂದಾಗ ಅವ್ರನ್ನ ತಿರಸ್ಕಾರವಾಗಿ ಕಂಡ್ರು.
ಇನ್ನು ಕೆಲವರು ಇಲ್ಲಿ ತಮ್ಮ ಬೆಳೆ ಬೇಸಿಗೆಳಕ್ಕೆ ಬಂದರು. ಇಲ್ಲಿ ಬಂದು ಯಾವುದೋ ಒಂದು ಸ್ಲೋಗನ್ ಕೂಗಿದ್ರು. ಸ್ಲೋಗನ್ ಕೂಗಿದಾಗ ಕೂಡ ಅಂಥ ಜನಗಳನ್ನು ಕೂಡ ಹೊರಗಟ್ಟಲಾಯಿತು. ಇನ್ನು ಕೆಲವರು ಬಂದರು, ಅವರು ತಮ್ಮ ಅಜೆಂಡವನ್ನ ಅಲ್ಲಿ ಪ್ರಸ್ತಾಪ ಮಾಡಕ್ ಬಂದರು, ಅಥವಾ ಈ ಶಾಂತಿಯುತವಾಗಿ ನಡೀತಕ್ಕಂಥ ಪ್ರತಿಭಟನೆಗೆ ಲಾಭ ಪಡ್ಲಿಕ್ಕೆ ಬಂದರು. ಅವ್ರನ್ನ ಹಿಮ್ಮೆಟ್ಟಿಸಲಾಯಿತು. ಆದರೆ ಇವರು ಬರೋಕ್ಕಿಂತ ಪೂರ್ವದಲ್ಲಿ ಈ ಜಿರಳೆಗಳನ್ನ ಪಾಕಿಸ್ತಾನಿ ಅಂದ್ರು, ದೇಶದ್ರೋಹಿ ಅಂದ್ರು, ಅಮೆರಿಕದಿಂದ ಫಂಡ್ ಪಡೆದಾನೆ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಅವರೆಲ್ಲ ಆಪಾದನೆಗಳನ್ನ ಇವ್ರ ಬಗ್ಗೆ ಮಾಡಿ ಆಯ್ತು. ನಿನ್ನೆ ಮಾತ್ರ ಯಾರು ಹಣ ಕೊಟ್ಟು ಕರೆಸಲಿಲ್ಲ. ಯುವಕರು ತಂತಾವೇ ಹರಿದು ಬಂದ್ರು. ನಿನ್ನೆ ದಿನ ನನ್ನ ದಿನ ಬೆಟ್ಟದಂತೆ ಬಂದರು ಅಂತ ಏನೊಂದು ಸಿದ್ಧಲಿಂಗೇನವರ ಕಾವ್ಯ ಅದಲ್ಲ, ಆ ರೀತಿಯಾಗಿ ಹರಿದು ಬಂದರು. ಆ ಹರಿದು ಬಂದ ಗಳಿಗೆಗೆ ಒಂದು ಕ್ಷಣ ಕೇಂದ್ರ ಸರ್ಕಾರದ ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿ ವರ್ಗ ಒಂದು ಸ್ವಲ್ಪ ನಡುಕ, ಒಳಗೆ ಕಳವಳ, ತಳಮಳ ಎಲ್ಲ ಅನುಭವಿಸಿತು. ಆದರೆ ಅವರ ಖುಲ್ಲ ಹೃದಯ ಏನಿದಲ್ಲ, ಅದು ಇಂಥದಕ್ಕೆಲ್ಲ ಬಾಗೋದಲ್ಲ. ಅದು ಇನ್ನೊಂದೇನೋ ಸಂಶಯ ಹುಡುಕಾಡ್ತದೆ, ಇನ್ನೇನೋ ಮಾಡಲಿಕ್ಕೆ ಅದು ಹೊಣಿಸ್ತಾ ಇರ್ತದೆ. ಅಷ್ಟು ಸುಲಭವಾಗಿ ಅವರು ತಪ್ಪು ಒಪ್ಪಿಕೊಳ್ಳಲಾರರು. ಈ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಏನಾದರೂ ಟ್ವಿಸ್ಟ್ ತಂದುಬಿಡ್ತಕ್ಕಂಥ ಶಕ್ತಿ ಚಾಣಾಕ್ಷತನ ಬಿಡಿ ಅಲ್ಲ. ಕುಟಿಲ ನೀತಿ ಆ ಸರ್ಕಾರದ ಪಾಲಿಸಿ ಆಗಿದೆ. ಇದು ಅರಿಯುವಂಥ ಜನಗಳಿಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ತಡೆ ಹಿಡಿಬಹುದು, ಮತ್ತೆ ತಡೆ ಹಿಡಿಬಹುದು, ಮಗದೊಮ್ಮೆ ತಡೆ ಹಿಡಬಹುದು. ಯುವಕರು ಎದ್ದು ನಿಂತರೆ ಅವರನ್ನ ತಡೆಯುವ ಶಕ್ತಿ ಯಾವ ಪ್ರಭುತ್ವಕ್ಕೂ ಸಾಧ್ಯವಾಗುವುದಿಲ್ಲ ಅನ್ನೋದನ್ನ ಈ ಪಕ್ಕದ ಬಾಂಗ್ಲಾದೇಶಕ್ಕೇನಾಯ್ತು ಗೊತ್ತಾ? ಆಮೇಲೆ ಇಲ್ಲೇ ಪಕ್ಕದ ನೇಪಾಳದಲ್ಲಿ ಏನಾಯ್ತು ಗೊತ್ತಾ? ಜಂಜಿಗಳ ಪ್ರವಾಹ ಅಂತದ್ದು. ಇವ್ರನ್ನ ತಡೆಗೋಡೆ ಹಾಕಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯುವಕರ ಎದೆಯಲ್ಲಿ ಹುಟ್ಟಿದಂಥ ಜ್ವಾಲಾಮುಖಿ. ಯಾವುದೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ನಾ ಪಕ್ಷಾತೀತನಾಗಿ ನಾನು ಮಾತಾಡೋಣ. ಒಂದು ಪರೀಕ್ಷೆಯನ್ನ ಸರಿಯಾಗಿ ನಡೆಸಲಿಕ್ಕೆ ಬಾರದಂತ ಸರ್ಕಾರಗಳು ಅಧಿಕಾರದಲ್ಲಿ ಇರಬೇಕಾ? ಒಂದು UGC ನೆಟ್ ನೀಟ್ ಪರೀಕ್ಷೆಗಳನ್ನ ಸರಿಯಾಗಿ ಮಾಡದೇ ಇರತಕ್ಕಂಥ, ರೂಪಿಸ್ತಿಗೆ ಇರತಕ್ಕಂಥ ಸರ್ಕಾರಗಳು ಅಧಿಕಾರದಲ್ಲಿ ಇರಬೇಕಾ? ಮಕ್ಕಳ ವಿದ್ಯಾಭ್ಯಾಸದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ರಾಜಕೀಯ ಪಕ್ಷಗಳು ಯಾವುದಿದ್ರೇನು ಸುಡುಗಾಡು ಸೇರಿ ಆ ಪಕ್ಷಗಳು ಇರ್ಬೇಕಂತ ನಾವು ಪ್ರಶ್ನೆ ಮಾಡಲೇಬೇಕಾಗಿದ್ದಾರೆ. ರಾಜ ಬೆತ್ತಲಾಗಿದ್ದು ತಿರುಗಾಡ್ತಿದ್ದಾನೆ ಖರೆ, ಆದರೆ ರಾಜ ಬೆತ್ತಲಾಗಿದ್ದಾನಂತ ಬೆಟ್ಟು ಮಾಡಿ ತೋರಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲದಂತ ಒಂದು ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ನಮಗೆ ಭರವಸೆ ಕಾಣ್ತಿರೋದು ಯುವಕರ ಮೇಲೆ. ಅವರು ಮಾತ್ರ ಯಾವುದು ಪಕ್ಷಕ್ಕೆ ತಾಗದವರು, ಅವರು ಮಾತ್ರ ನಿರ್ಮಳವಾಗಿದ್ದವರು, ಅವರು ಮಾತ್ರ ನಿಷ್ಪಕ್ಷಪಾತವಾಗಿದ್ದವರು, ಅವರು ಮಾತ್ರ ಸತ್ಯವನ್ನು ಹೇಳಬಲ್ಲರು. ಆ ಸತ್ಯವನ್ನ ಹೇಳುವಂಥ ಶಕ್ತಿ ಅವರಿಗೆ ಈಗಾಗಲೇ ಬಂದಿದೆ ಅನಿಸ್ತದೆ. ನೋಡಿ, ಒಂದು ಜಿರ್ಲೆ ಪಾರ್ಟಿ ಅದು. ಜಿರ್ಲೆ ಪಾರ್ಟಿಯ ಟ್ವಿಟ್ ಖಾತೆಗಳನ್ನ ಕಿತ್ತು ಹಾಕುವುದಕ್ಕೆ, ಆಮೇಲೆ ಅವರು ಇನ್ಸ್ಟಾಗ್ರಾಮ್ ಅನ್ನ ತೆಗೆದು ಹಾಕುವುದಕ್ಕೆ, ಅದೇನ್ ಹೇಳ್ತಾರೆ ಸರ್ಕಾರ ಅಂದ್ರೆ ರಾಷ್ಟ್ರೀಯ ಭದ್ರತೆಗೆ ಅದರಿಂದ ಧಕ್ಕೆ ಆಗ್ತಿತ್ತು ಅಂತ. ನಿಜನಾ? ಇದಕ್ಕೆ ಬೆದಕಿ ನೋಡಿದ್ರೆ ಅಲ್ಲಿ ಏನು ಉರುಳಿಲ್ಲ ಅಂತ ಯಾರಿಗೂ ಅನಿಸ್ತದೆ. ಕೇವಲ ನಿನ್ನೆ ಸೇರಿದಂತಹ ವಿದ್ಯಾರ್ಥಿಗಳಾಗಿರಲಿಲ್ಲ, ಅವ್ರ ಜೊತೆಗೆ ಅವರವರ ಪಾಲಕರು ಕೂಡ ಬಂದಿರುವುದು. ಅವರ ಪಾಲಕರು ಅವರ ಹಿಂಬಾಲಕರಾಗಿ ಬಂದಿದ್ರು. ಜೊತೆಗೆ ಈ ಹಿಂದೆ ಹೇಳಿ ಅವರಿಗೆ ಎಚ್ಚರಿಕೆ ಕೊಟ್ಟಂತೆ ಅವರು ಒಂದು ಕೈಯಲ್ಲಿ ಭಾರತದ ಬಾವುಟ, ಇನ್ನೊಂದು ಕೈಯಲ್ಲಿ ಗುಲಾಬಿ ಹೂ. ಯುವಕರು ಹಿಂಸಾಚಾರಿಗಳಲ್ಲ, ಯುವಕರು ಭ್ರಷ್ಟಾಚಾರಿಗಳಲ್ಲ, ಯುವಕರು ಮತೀಯವಾದಿಗಳಲ್ಲ, ಯುವಕರು ಒಳ್ಳೆಯದನ್ನ ಬೆಂಬಲಿಸ್ತಕ್ಕಂಥವ್ರು. ಹಿಂದೆ ಇದೇ ಜಂತರ್ ಮಂತರ್ನಲ್ಲಿ ಅಣ್ಣಾ ಹಜಾರೆ ನೇತೃತ್ವದಲ್ಲಿ ನಡೆದಂತಹ ಚಳವಳಿಯಲ್ಲಿ ತಾವೇ ಖುದ್ದಾಗಿ ಭಾಗಿಯಾದವರು. ಒಂದು ಸರ್ಕಾರ ಸ್ಥಾಪನೆಯಕ್ಕೆ ನಾಂದಿ ಹಾಡಿದಂಥ ಯುವಕರು ಬಹುಶಃ ಅದೇ ಯುವಕರಲ್ಲ, ಹೊಸ ಯುವಕರು. ನೋಡಿದ್ರು ಆಡಳಿತವನ್ನ, ನೋಡಿದ್ರು ಅವರ ನೀತಿಯನ್ನ, ನೋಡಿದ್ರು ಅವರ ಚಿಂತನೆಗಳನ್ನ,
ಹಾಗಾಗಿ ಈಗ ಸಿಡಿದೆದ್ದಿದ್ದಾರೆ. ಬಹುಶಃ ಇದು ಕೇವಲ ಒಂದು ಸರ್ಕಾರದ ವಿರುದ್ಧ ಸಿಡಿದದ್ದಲ್ಲ, ಇಡೀ ಭ್ರಷ್ಟ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ, ಆಡಳಿತದ ವೈಫಲ್ಯಗಳು, ಇವುಗಳ ವಿರುದ್ಧ ಯುವಕರು ಸಿಡಿದೆದ್ದಿದ್ದಾರೆ. ಬಹುಶಃ ಇದು ಸರಿಯಾಗಿ ಇದೇ ರೀತಿ ಈ ಕಾವು ಉಳಿಸ್ಕೊಳ್ಬೇಕು. ಈ ಕಾವನ್ನ ಯಾವ್ರ ಕಡೆಗೆ ಒಳಿಸ್ಕೊಂಡ್ಬಿಟ್ರೆ ಅದು ಕೆಟ್ಟು ಹೋಗೋ ಸಾಧ್ಯತೆ ಇರ್ತದೆ. ಆದ್ರೆ ಯುವಕರು ತಮ್ಮೊಳಗಿನ ಕಾವನ್ನ, ಕೆಚ್ಚನ್ನ ಹಾಗೇ ಮುಂದುವರಿಸಿಕೊಂಡು ಹೊರಟ್ರೆ ಖಂಡಿತವಾಗಿಯೂ ಭಾರತದಲ್ಲಿ ಎಲ್ಲಾ ಪಕ್ಷಗಳನ್ನ ಸಾರಾಸಗಟ್ಟಾಗಿ ತಿರಸ್ಕರಿಸಿ ತನಗೊಪ್ಪುವ ಪಕ್ಷವನ್ನ, ನಿಷ್ಪಕ್ಷಪಾತವಾಗಿರ್ತಕ್ಕಂಥ, ಭ್ರಷ್ಟ ರಹಿತವಾಗಿರ್ತಕ್ಕಂಥ, ಆದರ್ಶಮಯ ಶಿಕ್ಷಣ ಸಂಸ್ಥೆಗಳನ್ನು ರೂಪಿಸ್ತಕ್ಕಂಥ, ಶಿಕ್ಷಣವನ್ನು ರೂಪಿಸ್ತಕ್ಕಂಥ, ಒಳ್ಳೆಯ ಆರೋಗ್ಯ ಕ್ಷೇತ್ರಗಳನ್ನು ರೂಪಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಕಣ್ಣು ಮುಂದೆ ಬರಲಿದೆ. ಹಾಗಾಗಿ ಸ್ವಲ್ಪ ದಿನ ಈ ಜಿರಳೆ ಪಕ್ಷ ಇದೆಯಲ್ಲ, ಆ JCB ಪಕ್ಷದ ಬಗ್ಗೆ ಸ್ವಲ್ಪ ನಾವು ಆಲೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಆಮೇಲೆ ಅದು ಸರಿಯಾದ ದಾರಿಯಲ್ಲಿ ನಡೀತಾ ಇದ್ರೆ ಅದಕ್ಕೆ ನಾವು ಬೆಂಬಲಿಸುವ ಮೂಲಕ ವ್ಯವಸ್ಥೆ ಬದಲಾಯಿಸುವುದಕ್ಕೆ, ಇಲ್ಲಿರ್ತಕ್ಕಂಥ ಸಿನಿಕಿತನವನ್ನು ಒಡೆದೋಡಿಸಲಿಕ್ಕೆ, ಭ್ರಷ್ಟ ರಾಜಕಾರಣಿಗಳನ್ನ ಮೂಲೆಗುಂಪು ಮಾಡಲಿಕ್ಕೆ, ದಪ್ಪ ಚರ್ಮದ ಅಧಿಕಾರಿಗಳನ್ನು ಮಟ್ಟ ಹಾಕಲಿಕ್ಕೆ ಧ್ರುವರಾಟಿ ಅಂಥವ ಆಲೋಚನಾ ಪರ, ಚಿಂತನ ಪರ ಯುವಕರ ಆಲೋಚನೆಗಳು ಮತ್ತೆ ಈ ನೆಲದಲ್ಲಿ ಬರಲಿಕ್ಕೆ ಇವುಗಳನ್ನು ನಾವು ಬೆಂಬಲಿಸಲೇಬೇಕಾಗಿದೆ. ಈ ಬಗ್ಗೆ ನಾವೆಲ್ಲರೂ ಆಲೋಚಿಸಿ, ಪರ್ಯಾಲೋಚಿಸಿ, ಚಿಂತಿಸಿ ಇವುಗಳಿಗೆ ಬೆಂಬಲ ಸೂಚಿಸ್ತಕ್ಕಂಥ ಎತ್ತುಗಡೆಯಲ್ಲಿ ನಾವೆಲ್ಲ ತೊಡಗೋಣ ಅಂತ ಹೇಳ್ತಾ, ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣಾರ್ಥಿಗಳು. ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.